ಸ್ನೇಹಿತರೆ ಬನ್ನಿ ಮೊದಲಿಗೆ ಆಲಮಟ್ಟಿ ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಪ್ರೆಸೆಂಟ್ ಲೆವೆಲ್ 1697 ಫೀಟ್ ಇದೆ ಸ್ನೇಹಿತರೆ. ಗ್ರಾಸ್ ಸ್ಟೋರೇಜ್ ನೀರು ಎಷ್ಟು ಸಂಗ್ರಹ ಮಾಡ್ಬೋದು ಅಂದರೆ 1,23,081 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಪ್ರೆಸೆಂಟ್ ಸ್ಟೋರೇಜ್ 89,268 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ ಒಳ ಹರಿವು 1,904 ಕ್ಯೂಸೆಕ್ಸ್ ನೀರು ಬರ್ತಿದೆ. ಹೊರ ಹರಿವು ಯಾವುದೇ ರೀತಿ ಹೊರ ಹರಿವು ನೀರು ಹೋಗ್ತಿಲ್ವ. ಡ್ಯಾಮ್ ಸ್ಟೇಟಸ್ಸು 72% ಫುಲ್ ಆಗಿದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಡ್ಯಾಮ್ ನೋಡೋಣ. ಸ್ನೇಹಿತರೆ ಈಗ ಇಡ್ಕಲ್ ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಲೆವೆಲ್ಲು 2,127 ಫೀಟ್ ಇದೆ. ಗ್ರಾಸ್ ಸ್ಟೋರೇಜ್ 51 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಪ್ರೆಸೆಂಟ್ ಸ್ಟೋರೇಜ್ ಎಷ್ಟು ನೀರು ಸಂಗ್ರಹವಾಗಿದೆ ಅಂದರೆ 20 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ ಒಳ ಹರಿವು 2,226 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಹೊರ ಹರಿವು ಯಾವುದೇ ನೀರು ಹೊರ ಹರಿವು ಹೋಗ್ತಿಲ್ಲ. ಡ್ಯಾಮ್ ಸ್ಟೇಟಸ್ಸು 40% ಫುಲ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಡ್ಯಾಮು ಮಲಪ್ರಭಾ ಡ್ಯಾಮು. ಲೆವೆಲ್ಲು 2,054 ಫೀಟ್ ಇದೆ. 2,054 ಅಡಿ ಇದೆ. ಗ್ರಾಸ್ ಸ್ಟೋರೇಜು 37.73 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಈಗ ಎಷ್ಟು ಸಂಗ್ರಹವಾಗಿದೆ ಅಂದರೆ 12.53 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಒಳ ಹರಿವು 587 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಹೊರ ಹರಿವು 194 ಕ್ಯೂಸೆಕ್ಸ್ ಹೊರ ಹರಿವು ಹೋಗ್ತಿದೆ. ಡ್ಯಾಮ್ ಸ್ಟೇಟಸ್ಸು 33% ಫುಲ್ ಆಗಿದೆ ಸ್ನೇಹಿತರೆ. ಕೊನೆಯದಾಗಿ ತುಂಗಭದ್ರಾ ಡ್ಯಾಮ್. ಲೆವೆಲ್ 1,603 ಫೀಟ್ ಇದೆ ಸ್ನೇಹಿತರೆ. ಗ್ರಾಸ್ ಸ್ಟೋರೇಜ್ 105,788 TMC ನೀರು ಸಂಗ್ರಹ ಮಾಡ್ಬೋದು. ಈಗ ಪ್ರೆಸೆಂಟ್ ಸ್ಟೋರೇಜ್ ಆಗಿರೋ ನೀರು 25,826 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ ಒಳ ಹರಿವು 4,814 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಹೊರ ಹರಿವು ಯಾವುದೇ ರೀತಿ ಹೊರ ಹರಿವು ಇಲ್ಲ. ಡ್ಯಾಮ್ ಸ್ಟೇಟಸ್ಸು 24% ಫುಲ್ ಆಗಿದೆ ಸ್ನೇಹಿತರೆ. ಇದು ತುಂಗಭದ್ರಾ ಡ್ಯಾಮ್ನ ವಿವರ.